ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು CET ನೀಟ್ ಅಪ್ಡೇಟ್ಸ್ಗೆ. ಯಾರೆಲ್ಲ ಇದೆ ಮೊದಲ ಬಾರಿಗೆ ಚಾನಲನ್ನು ಭೇಟಿ ನೀಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದ ಬೆಲ್ಲನ್ನು ಆಲ್ ಅಂತ ಮಾಡಿಕೊಡಿ ಫ್ರೆಂಡ್ಸ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCT ಅಪ್ಲಿಕೇಶನ್ಗೆ ಹಾಕ್ತಿದ್ರಲ್ಲ ಅಂಥ ವಿದ್ಯಾರ್ಥಿಗಳಿಗೆ KEಯಿಂದ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಸರ್ ಫ್ರೆಂಡ್ಸ್. ಅದನ್ನು ನೋಡಿ ಏನಂತ ನೋಡಿದ್ರೆ ಫ್ರೆಂಡ್ಸ್, ಸ್ಯಾಟ್ಸ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ತಿದ್ದುಪಡಿ ಮಾಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಯಾಟ್ಸ್ ತತ್ವಾಂಶದಲ್ಲಿ ವಿದ್ಯಾರ್ಥಿ ಹೆಸರು ಹಾಗೂ ವರ್ಷವಾರು ತರಗತಿ ತಪ್ಪಾಗಿದ್ದರೆ ತತ್ವಾಂಶದಲ್ಲಿ ತಿದ್ದುಪಡಿ ಮಾಡಲು ಜಿಲ್ಲಾ ಉಪನಿರ್ದೇಶಕರು ಅವರ ಹಂತದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಫ್ರೆಂಡ್ಸ್, ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಸ್ಯಾಟ್ ಸಂಖ್ಯೆಯನ್ನು ನಮೂದಿಸಿದ ತಕ್ಷಣ ಅಲ್ಲಿ ಕೆಲವೊಂದು ಮಾಹಿತಿಯನ್ನು ತಪ್ಪಾಗಿ ಶೋ ಆಗ್ತಿದೆ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಗೊಂದಲ ಸಿಗ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಶಿಕ್ಷಣ ಇಲಾಖೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಫ್ರೆಂಡ್ಸ್, ನೀವು ಎಲ್ಲಿ ಸ್ಟಡಿ ಮಾಡ್ತಾರೆ ಅಂಥ ಸ್ಕೂಲಿಗೆ ನೀವು ಭೇಟಿ ನೀಡಿ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಸ್ಯಾಟ್ ಸಂಖ್ಯೆಯಲ್ಲಿ ಕೆಲವು ಯಾವ್ಯಾವ ಮಾಹಿತಿ ತಪ್ಪಾಗಿ ಶೋ ಆಗುತ್ತಿದೆ ಅದು ಅವರಿಗೆ ಹೇಳಿಕೊಡಿ. ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಇನ್ಫಾರ್ಮೇಷನ್ ಅವರು ಕರೆಕ್ಟಾಗಿ ಇಂಥ ವಿದ್ಯಾರ್ಥಿ ಈ ಶಾರ್ಟ್ ಸಂಖ್ಯೆಯಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಶೋ ಆಗ್ತಿದೆ, ಅವರು TDPIಗೆ ಒಂದು ಫಾರ್ವರ್ಡ್ ಮಾಡ್ತಾರೆ ಆ ಇನ್ಫಾರ್ಮೇಷನನ್ನು. ಸೊ ನೀವು TDPIಗೆ ಹೋಗಿ ಭೇಟಿ ನೀಡಿ. ಸೊ ಆ ತಿದ್ದುಪಡಿಯನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್. ಸೊ ಅದರಿಂದ ನಿಮಗೆ ಅಲ್ಲಿ ಸ್ಯಾಟ್ ಸಂಖ್ಯೆನ ಕರೆಕ್ಟಾಗಿರುವ ಹಾಕಿದ ತಕ್ಷಣ ಮತ್ತೆ ನಿಮ್ಮ ಮಾಹಿತಿ ಕರೆಕ್ಟಾಗಿ ಶೋ ಆಗುತ್ತೆ. ಸೊ ಫ್ರೆಂಡ್ಸ್ ಇದೇ ಥರ ನಿಮಗೆ ಮಾಹಿತಿ ನೀಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.